ಪಹಲ್ಗಾಮ್ನಲ್ಲಿ ನಡೆದಿರುವಂತಹ ಉಗ್ರರ ಅಟ್ಯಾಕ್ಗೆ ಪ್ರತೀಕಾರವಾಗಿ ಭಾರತ ಸರ್ಕಾರ ಒಂದೊಂದೇ ಸ್ಟೆಪ್ಗಳನ್ನು ತೆಗೆದುಕೊಳ್ಳುತ್ತಿದೆ. ಈಗ ಪಾಕಿಸ್ತಾನದ ಉಗ್ರರ ನೆಲೆಗಳ ಮೇಲೆ ಇಂಡಿಯನ್ ಆರ್ಮಿ ಫೋರ್ಸ್ ಏರ್ ಫೋರ್ಸ್ ಈಗ ದಾಳಿ ಮಾಡ್ತಿದೆ. 9 ಉಗ್ರರ ನೆಲೆಗಳ ಮೇಲೆ ದಾಳಿ ಮಾಡಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಆ ಒಂದು ಕಳೆದ ಪಹಲ್ಗಾಮ್ನ ದಾಳಿಯಲ್ಲಿ ಮೃತರಾಗಿದ್ದಂತಹ ಭರತ್ ಭೂಷಣ್ ಅವರ ಕುಟುಂಬಸ್ಥರು ಅವರ ಒಂದು ಮಾತುಗಳನ್ನು ಹಂಚಿಕೊಳ್ತಿದ್ದಾರೆ. ಸದ್ಯಕ್ಕೆ ನನ್ನ ಜೊತೆ ಅವರ ಅಣ್ಣ ಪ್ರೀತಮ್ ಭೂಷಣ್ ಅವರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಒಂದೊಂದೇ ಸ್ಟೆಪ್ಗಳು ಸರ್ಕಾರದ ಕಡೆಯಿಂದ ಆಗ್ತಿದೆ. ಯುದ್ಧ ಬೇಕಾ ಬೇಡ ಅನ್ನೋಂಥ ಒಂದಷ್ಟು ಕನ್ಫ್ಯೂಷನ್ಸ್ಗಳ ನಡುವೆ ಈಗ ಅಲ್ಲಿರುವಂಥ ಪಾಕ್ನಲ್ಲಿರುವಂತಹ ಉಗ್ರರ ನೆಲೆಗಳ ಮೇಲೆ 9 ನೆಲೆಗಳ ಮೇಲೆ ದಾಳಿ ಮಾಡಿದೆ. ಇದರ ವಿಚಾರವಾಗಿ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಸರ್? ಸರ್, ನಮ್ಮ ಪ್ರಕಾರ ಗೌರ್ಮೆಂಟ್ ಇದ್ರ ಬಗ್ಗೆ ಡೀಟೇಲ್ ಸ್ಟಡಿ ಮಾಡಿ ಏನು ಡಿಸಿಷನ್ ತೊಗೋಬೇಕು ತೊಗೊಂಡಿದ್ದಾರೆ ಅಂತ ನಮ್ಮ ಅನಿಸಿಕೆ ಸರ್. ವಿ ಆರ್ ನೋ ಒನ್ ಟು ಸೇ ಇದು ಕರೆಕ್ಟು, ಇದು ರಾಂಗು, ಹಿಂಗೆ ಮಾಡಬೇಕಾಗಿತ್ತು, ಹಂಗೆ ಮಾಡಬೇಕಾಗಿತ್ತು. ಯಾಕಂದರೆ ಇದರಲ್ಲಿ ತುಂಬ ವಿಚಾರಗಳಿದೆ ಸರ್. ಅದೆಲ್ಲ ವಿಚಾರಗಳೆಲ್ಲ ಕನ್ಸಿಡರ್ ಮಾಡಿ ಅದ್ರ ಬಗ್ಗೆ ಯೋಚನೆ ಮಾಡಿ ಡಿಸಿಷನ್ ತೊಗೊಂಡಿದ್ದಾರೆ. ಸೊ ನಮ್ಮ ಬೆಂಬಲ ಸರ್ಕಾರಕ್ಕೆ ಯಾವತ್ತೂ ಇರುತ್ತೆ ಸರ್. ಇದನ್ನು ಪ್ರತೀಕಾರ ಅಂತ ಕರೀತೀರ ಅಥವಾ ಹೇಗೆ ಇದನ್ನು ಮಾತಾಡ್ತೀರಾ? ನಾನು ಏನೂ ಕರೆಯೋಕ್ಕೆ ಇಷ್ಟಪಡಲ್ಲ ಸರ್. ಇದಕ್ಕೆ ಪ್ರತೀಕಾರ ಅಂತ ಹೇಳಲ್ಲ, ಇದು ಕರೆಕ್ಟ್ ಅಂತ ಹೇಳಲ್ಲ, ಅವೆಲ್ಲ ನಾನೇನು ಹೇಳೋಕ್ಕೆ ಇಷ್ಟಪಡಲ್ಲ. ನಾನು ಇಷ್ಟೇ ಹೇಳೋದು, ಗೌರ್ಮೆಂಟ್ ಇದ್ರ ಬಗ್ಗೆ ಕಂಪ್ಲೀಟ್ ಸ್ಟಡಿ ಮಾಡಿರ್ತಾರೆ. ಅದರ ತಕ್ಕನಂಗೆ ಏನು ಡಿಸಿಷನ್ ತೊಗೋಬೇಕು ಅದನ್ನು ತೊಗೊಂಡಿದ್ದಾರೆ ಅಂತ ನಮ್ಮ ಅನಿಸಿಕೆ. ಸೊ ವಿಲ್ ಫುಲ್ಲಿ ಸ್ಟ್ಯಾಂಡ್ ಬೈ ಗೌರ್ಮೆಂಟ್ ಆ್ಯಂಡ್ ಸಪೋರ್ಟ್ ದೆಮ್ ಇನ್ ವಾಟ್ ಎವರ್ ಡಿಸಿಷನ್ಸ್ ದೇ ಮೇಕ್. ಟುಡೇ ದೇ ಮೇಡ್ ಅ ಡಿಸಿಷನ್ ಟು ಸ್ಟ್ರೈಕ್. ಇಟ್ಸ್ ಫೈನ್. They might not strike tomorrow. It's fine, absolutely fine. I'm very sure we should give them the full support. ಆ ಒಂದು ದಾಳಿ ಆದ ನಂತರದಿಂದ ಆ ಒಂದು ವಿಚಾರ ಬಂದಾಗಿಂದ ಪ್ರತೀಕಾರದ ಬಗ್ಗೆ ಎಲ್ಲ ಕಡೆಯೂ ಕೂಡ ದೇಶಾದ್ಯಂತ ಒಂದು ಧ್ವನಿ ಎತ್ತಿತ್ತು. ಅವ್ರಿಗೆ ತಕ್ಕ ಉತ್ತರ ಕೊಡಬೇಕು ಅನ್ನೋಂಥ ಇದು ಮಾಡಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಿತ್ತು. ಈ ಒಂದು ವಿಚಾರಗಳ ಬಗ್ಗೆ ನಿಮ್ಮ ಫ್ಯಾಮಿಲಿದ್ದು ಒಂದು ಕಡೆ ಆ ಒಂದು ದ್ವೇಷ ಯಾವ ರೀತಿ ಒಂದು ಇದಾಗ್ತಿತ್ತು ಸರ್? ಮತ್ತೆ ಅದಕ್ಕೆ ಇವಾಗ ಉತ್ತರ ಸಿಕ್ತಿದೆ ಅನ್ನೋವಂಥದ್ದು ಅನಿಸ್ತಿದೆಯಾ ನಿಮಗೆ ಅಂತ? ಸರ್, ಇವಾಗ ಏನೇ ಮಾಡಿದ್ರೂ ಭರತ್ ಭೂಷಣ್ ಮತ್ತೆ ಮನೆಗೆ ಬರಲ್ಲ ಸರ್. ನಮ್ಮ ಜೊತೆ ಇಲ್ಲ. ಸೊ ಕಳ್ಕೊಂಡಾಗಿದೆ. ಒಂದೇನಂದರೆ ಇನ್ನೊಂದಷ್ಟು ಭರತ್ ಭೂಷಣ್ಗಳನ್ನ ಬೇರೆ ಮನೆಗಳಲ್ಲಿ ಕಳ್ಕೊಬಾರ್ದು. ಅದ್ರ ತಕ್ಕನಂಗೆ ಏನು ಸ್ಟೆಪ್ಸ್ ತೊಗೋಬೇಕು ಗೌರ್ಮೆಂಟ್ ತೊಗೊಳ್ಳಿ ಅಂತ ನಮ್ಮ ಅನಿಸಿಕೆ ಸರ್, ನಮ್ಮ ವಿಚಾರ. ಈಗ ಫ್ಯಾಮಿಲಿ ಎಲ್ಲ ಹೇಗೆ ಒಂದು ಮನಸ್ಥಿತಿ, ಮತ್ತು ಅವರ ವೈಫು ಮತ್ತು ಮಗು ಎಲ್ಲ ಹೇಗಿದೆ ಅನ್ನೋದು ಸರ್? ಮನಸ್ಥಿತಿ ತುಂಬ ಇಟ್ ಈಸ್ ಇನ್ ಅ ಬ್ಯಾಡ್ ಸ್ಟೇಟ್ ಸರ್. ಕೆಟ್ಟದಾಗಿದೆ. ಪರಿಸ್ಥಿತಿನೇ ಒಂಥರ ಡಿಫ್ರೆಂಟ್ ಆಗಿದೆ. ಒಂದು 15 ದಿವಸದ ಮುಂಚೆ ಇದ್ದಿದ್ದು 15-20 ದಿವಸದ ಮುಂಚೆ ಇದ್ದಿದ್ದಗೂ ಇವಾಗ ತುಂಬ ಸಿಚುವೇಶನ್ ಚೇಂಜ್ ಆಗಿದೆ ಸರ್ ಮನೆಯಲ್ಲಿ. ತುಂಬ ಕಷ್ಟ ಇದೆ ಸರ್. ಈಗ ಇವರು ಕಾಶ್ಮೀರಕ್ಕೆ ಹೋಗೋಕ್ಕೂ ಮುಂಚೆ ನಿಮ್ಮ ತಾಯಿ ಒಂದು ಮಾತು ಹೇಳ್ತಿದ್ರು ಅಂತ ಹೇಳ್ತಿದ್ರಿ, ಅಲ್ಲಿಗೆ ಹೋಗೋದು ಬೇಡ ಅನ್ನೋವಂಥದ್ದು. ಅವಾಗ ಏನಾಗಿತ್ತು ಅಂತ ಕನ್ವರ್ಸೇಷನ್ ಆದರೂ ಕೂಡ ಹೋಗಿದ್ರು, ಅವಾಗ ಏನು ಹೇಳಿದ್ರು ಪ್ರಥಮ? ನಮ್ಮ ತಾಯಿ, ಈಗ ನನ್ನ ತಮ್ಮ ಈ ಥರ ಕಾಶ್ಮೀರಿಗೆ ಹೋಗ್ತಾ ಇದ್ದೀವಿ ವೆಕೇಷನ್ಗೆ ಅಂತ ಹೇಳಿದಾಗ ನಮ್ಮ ತಾಯಿ ಬೇಡ ಅಂತ ಹೇಳಿದರು ಸರ್. ಯಾಕಂದರೆ ಅಲ್ಲಿ ಟೆರರಿಸ್ಟ್ಗಳಿದ್ದಾರೆ ಅಂತ ಅವ್ರ ಮನಸ್ಸಲ್ಲಿತ್ತು. ಎಲ್ಲ ಬೇರೆ ಬೇರೆ ದೇಶಕ್ಕೆ ಹೋಗ್ತಾರೆ, ನೀನೆಲ್ಲ ಬಿಟ್ಟು ಕಾಶ್ಮೀರಿಗೆ ಹೋಗ್ತಾ ಇದೀಯ, ಏನಕ್ಕೆ ಹೋಗ್ತಾ ಇದೆಯಾ, ಅಲ್ಲಿಗೆ ಬೇಡ ಎಲ್ಲರೂ ಹೋಗು ಅಂತ ಹೇಳಿದರು. ಬಟ್ ಅವಾಗ ನಾನು ನನ್ನ ತಮ್ಮನೇ ಇಬ್ಬರೂ ಹೇಳಿದ್ವಿ, ಆ ಥರ ಏನೂ ಇಲ್ಲ, ಅಲ್ಲಿ ಗೌರ್ಮೆಂಟ್ ಎಲ್ಲ ಸ್ಟೆಪ್ಸ್ ತೊಗೊಂಡಿದೆ, ಆ ಥರ ಏನೂ ನಡೀತಾ ಇಲ್ಲ, ನಡೆದೂ ಇಲ್ಲ ಇತ್ತೀಚೆಗೆ. ಸೊ ಇಟ್ ಈಸ್ ಆಲ್ ಸೇಫ್, ಹೋಗೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಹೇಳಿದ್ವಿ ಸರ್. ಬಟ್ ನಮಗೆ ಈ ಥರ ಆಗುತ್ತೆ ಅಂತ ನಾವು ಏನಿಲ್ಲ ಸರ್. ಐ ಥಿಂಕ್ ವಿ ಆರ್ ವಿತ್ ದ ಗೌರ್ಮೆಂಟ್. ನಮ್ಮ ಕಡೆಯಿಂದ ಏನು ಸಪೋರ್ಟ್ ಕೊಡಬೇಕು ಗೌರ್ಮೆಂಟ್ ಕಂಪ್ಲೀಟ್ ಸಪೋರ್ಟ್ ಇದೆ ಸರ್. ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇದಿಷ್ಟು ಭರತ್ ಭೂಷಣ್ ಅವರ ಅಣ್ಣ ಪ್ರೀತಮ್ ಭೂಷಣ್ ಅವರ ಮಾತು. ವಿಡಿಯೋ ಜರ್ನಲಿಸ್ಟ್ ದೀಪಕ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪಹಲ್ಗಾಮ್ನಲ್ಲಿ ನಡೆದಿರುವಂತಹ ಉಗ್ರರ ಅಟ್ಯಾಕ್ಗೆ ಪ್ರತೀಕಾರವಾಗಿ ಭಾರತ ಸರ್ಕಾರ ಒಂದೊಂದೇ ಸ್ಟೆಪ್ಗಳನ್ನು ತೆಗೆದುಕೊಳ್ಳುತ್ತಿದೆ. ಈಗ ಪಾಕಿಸ್ತಾನದ ಉಗ್ರರ ನೆಲೆಗಳ ಮೇಲೆ ಇಂಡಿಯನ್ ಆರ್ಮಿ ಫೋರ್ಸ್ ಏರ್ ಫೋರ್ಸ್ ಈಗ ದಾಳಿ ಮಾಡ್ತಿದೆ. 9 ಉಗ್ರರ ನೆಲೆಗಳ ಮೇಲೆ ದಾಳಿ ಮಾಡಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಆ ಒಂದು ಕಳೆದ ಪಹಲ್ಗಾಮ್ನ ದಾಳಿಯಲ್ಲಿ ಮೃತರಾಗಿದ್ದಂತಹ ಭರತ್ ಭೂಷಣ್ ಅವರ ಕುಟುಂಬಸ್ಥರು ಅವರ ಒಂದು ಮಾತುಗಳನ್ನು ಹಂಚಿಕೊಳ್ತಿದ್ದಾರೆ. ಸದ್ಯಕ್ಕೆ ನನ್ನ ಜೊತೆ ಅವರ ಅಣ್ಣ ಪ್ರೀತಮ್ ಭೂಷಣ್ ಅವರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಒಂದೊಂದೇ ಸ್ಟೆಪ್ಗಳು ಸರ್ಕಾರದ ಕಡೆಯಿಂದ ಆಗ್ತಿದೆ. ಯುದ್ಧ ಬೇಕಾ ಬೇಡ ಅನ್ನೋಂಥ ಒಂದಷ್ಟು ಕನ್ಫ್ಯೂಷನ್ಸ್ಗಳ ನಡುವೆ ಈಗ ಅಲ್ಲಿರುವಂಥ ಪಾಕ್ನಲ್ಲಿರುವಂತಹ ಉಗ್ರರ ನೆಲೆಗಳ ಮೇಲೆ 9 ನೆಲೆಗಳ ಮೇಲೆ ದಾಳಿ ಮಾಡಿದೆ. ಇದರ ವಿಚಾರವಾಗಿ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಸರ್? ಸರ್, ನಮ್ಮ ಪ್ರಕಾರ ಗೌರ್ಮೆಂಟ್ ಇದ್ರ ಬಗ್ಗೆ ಡೀಟೇಲ್ ಸ್ಟಡಿ ಮಾಡಿ ಏನು ಡಿಸಿಷನ್ ತೊಗೋಬೇಕು ತೊಗೊಂಡಿದ್ದಾರೆ ಅಂತ ನಮ್ಮ ಅನಿಸಿಕೆ ಸರ್. ವಿ ಆರ್ ನೋ ಒನ್ ಟು ಸೇ ಇದು ಕರೆಕ್ಟು, ಇದು ರಾಂಗು, ಹಿಂಗೆ ಮಾಡಬೇಕಾಗಿತ್ತು, ಹಂಗೆ ಮಾಡಬೇಕಾಗಿತ್ತು. ಯಾಕಂದರೆ ಇದರಲ್ಲಿ ತುಂಬ ವಿಚಾರಗಳಿದೆ ಸರ್. ಅದೆಲ್ಲ ವಿಚಾರಗಳೆಲ್ಲ ಕನ್ಸಿಡರ್ ಮಾಡಿ ಅದ್ರ ಬಗ್ಗೆ ಯೋಚನೆ ಮಾಡಿ ಡಿಸಿಷನ್ ತೊಗೊಂಡಿದ್ದಾರೆ. ಸೊ ನಮ್ಮ ಬೆಂಬಲ ಸರ್ಕಾರಕ್ಕೆ ಯಾವತ್ತೂ ಇರುತ್ತೆ ಸರ್. ಇದನ್ನು ಪ್ರತೀಕಾರ ಅಂತ ಕರೀತೀರ ಅಥವಾ ಹೇಗೆ ಇದನ್ನು ಮಾತಾಡ್ತೀರಾ?
ಮಾತಾಡ್ತೀನಿ. ನಾನು ಏನೂ ಕರೆಯೋಕ್ಕೆ ಇಷ್ಟಪಡಲ್ಲ ಸರ್. ಇದಕ್ಕೆ ಪ್ರತಿಕಾರ ಅಂತ ಹೇಳಲ್ಲ, ಇದು ಕರೆಕ್ಟ್ ಅಂತ ಹೇಳಲ್ಲ, ಅವೆಲ್ಲ ನಾನೇನು ಹೇಳೋಕ್ಕೆ ಇಷ್ಟಪಡಲ್ಲ. ನಾನು ಇಷ್ಟೇ ಹೇಳೋದು, ಗೌರ್ಮೆಂಟ್ ಇದ್ರ ಬಗ್ಗೆ ಕಂಪ್ಲೀಟ್ ಸ್ಟಡಿ ಮಾಡಿರ್ತಾರೆ. ಅದರ ತಕ್ಕನಂಗೆ ಏನು ಡಿಸಿಷನ್ ತೊಗೋಬೇಕೋ ಅದನ್ನು ತೊಗೊಂಡಿದ್ದಾರೆ ಅಂತ ನಮ್ಮ ಅನಿಸಿಕೆ. ಸೊ ವಿಲ್ ಫುಲ್ಲಿ ಸ್ಟ್ಯಾಂಡ್ ಬೈ ಗೌರ್ಮೆಂಟ್ ಆ್ಯಂಡ್ ಸಪೋರ್ಟ್ ದೆಮ್ ಇನ್ ವಾಟ್ ಎವರ್ ಡಿಸಿಷನ್ಸ್ ದೇ ಮೇಕ್. ಟುಡೇ ದೇ ಮೇಡ್ ಅ ಡಿಸಿಷನ್ ಟು ಸ್ಟ್ರೈಕ್. ಇಟ್ಸ್ ಫೈನ್. They might not strike tomorrow. It's fine, absolutely fine. I'm very sure we should give them the full support. ಆ ಒಂದು ದಾಳಿ ಆದ ನಂತರದಿಂದ ಆ ಒಂದು ವಿಚಾರ ಬಂದಾಗಿಂದ ಪ್ರತೀಕಾರದ ಬಗ್ಗೆ ಎಲ್ಲ ಕಡೆಯೂ ಕೂಡ ದೇಶಾದ್ಯಂತ ಒಂದು ಧ್ವನಿ ಎತ್ತಿತ್ತು. ಅವ್ರಿಗೆ ತಕ್ಕ ಉತ್ತರ ಕೊಡಬೇಕು ಅನ್ನೋಂಥ ಇದು ಮಾಡಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಿತ್ತು. ಈ ಒಂದು ವಿಚಾರಗಳ ಬಗ್ಗೆ ನಿಮ್ಮ ಫ್ಯಾಮಿಲಿದ್ದು ಒಂದು ಕಡೆ ಒಂದು ದ್ವೇಷ ಯಾವ ರೀತಿ ಒಂದು ಇದಾಗ್ತಿತ್ತು ಸರ್? ಮತ್ತೆ ಅದಕ್ಕೆ ಇವಾಗ ಉತ್ತರ ಸಿಕ್ತಿದೆ ಅನ್ನೋವಂಥದ್ದು ಅನಿಸ್ತಿದೆಯಾ ನಿಮಗೆ ಅಂತ? ಸರ್, ಇವಾಗ ಏನೇ ಮಾಡಿದ್ರೂ ಭರತ್ ಭೂಷಣ್ ಮತ್ತೆ ಮನೆಗೆ ಬರಲ್ಲ ಸರ್. ನಮ್ಮ ಜೊತೆ ಇಲ್ಲ. ಸೊ ಕಳ್ಕೊಂಡಾಗಿದೆ. ಒಂದೇನಂದರೆ ಇನ್ನೊಂದಷ್ಟು ಭರತ್ ಭೂಷಣ್ಗಳನ್ನ ಬೇರೆ ಮನೆಗಳಲ್ಲಿ ಕಳ್ಕೊಬಾರ್ದು. ಅದ್ರ ತಕ್ಕನಂಗೆ ಏನು ಸ್ಟೆಪ್ಸ್ ತೊಗೋಬೇಕು ಗೌರ್ಮೆಂಟ್ ತೊಗೊಳ್ಳಿ ಅಂತ ನಮ್ಮ ಅನಿಸಿಕೆ ಸರ್, ನಮ್ಮ ವಿಚಾರ. ಈಗ ಫ್ಯಾಮಿಲಿ ಎಲ್ಲ ಹೇಗೆ ಒಂದು ಮನಸ್ಥಿತಿ, ಮತ್ತು ಅವರ ವೈಫು ಮತ್ತು ಮಗು ಎಲ್ಲ ಹೇಗಿದೆ ಅನ್ನೋದು ಸರ್? ಮನಸ್ಥಿತಿ ತುಂಬ ಇಟ್ ಈಸ್ ಇನ್ ಅ ಬ್ಯಾಡ್ ಸ್ಟೇಟ್ ಸರ್. ಕೆಟ್ಟದಾಗಿದೆ. ಪರಿಸ್ಥಿತಿನೇ ಒಂಥರ ಡಿಫ್ರೆಂಟ್ ಆಗಿದೆ. ಒಂದು 15 ದಿವಸದ ಮುಂಚೆ ಇದ್ದಿದ್ದು 15-20 ದಿವಸದ ಮುಂಚೆ ಇದ್ದಿದ್ದಗೂ ಇವಾಗ ತುಂಬ ಸಿಚುವೇಶನ್ ಚೇಂಜ್ ಆಗಿದೆ ಸರ್ ಮನೆಯಲ್ಲಿ. ತುಂಬ ಕಷ್ಟ ಇದೆ ಸರ್. ಈಗ ಇವರು ಕಾಶ್ಮೀರಕ್ಕೆ ಹೋಗೋಕ್ಕೂ ಮುಂಚೆ ನಿಮ್ಮ ತಾಯಿ ಒಂದು ಮಾತು ಹೇಳ್ತಿದ್ರು ಅಂತ ಹೇಳ್ತಿದ್ರಿ, ಅಲ್ಲಿಗೆ ಹೋಗೋದು ಬೇಡ ಅನ್ನೋವಂಥದ್ದು. ಅವಾಗ ಏನಾಗಿತ್ತು ಅಂತ ಕನ್ವರ್ಸೇಷನ್ ಆದರೂ ಕೂಡ ಹೋಗಿದ್ರು, ಅವಾಗ ಏನು ಹೇಳಿದ್ರು ಪ್ರಥಮ? ನಮ್ಮ ತಾಯಿ, ಈಗ ನನ್ನ ತಮ್ಮ ಈ ಥರ ಕಾಶ್ಮೀರಿಗೆ ಹೋಗ್ತಾ ಇದ್ದೀವಿ ವೆಕೇಷನ್ಗೆ ಅಂತ ಹೇಳಿದಾಗ ನಮ್ಮ ತಾಯಿ ಬೇಡ ಅಂತ ಹೇಳಿದರು ಸರ್. ಯಾಕಂದರೆ ಅಲ್ಲಿ ಟೆರರಿಸ್ಟ್ಗಳಿದ್ದಾರೆ ಅಂತ ಅವ್ರ ಮನಸ್ಸಲ್ಲಿತ್ತು. ಎಲ್ಲ ಬೇರೆ ಬೇರೆ ದೇಶಕ್ಕೆ ಹೋಗ್ತಾರೆ, ನೀನೆಲ್ಲ ಬಿಟ್ಟು ಕಾಶ್ಮೀರಿಗೆ ಹೋಗ್ತಾ ಇದೀಯ, ಏನಕ್ಕೆ ಹೋಗ್ತಾ ಇದೆಯಾ, ಅಲ್ಲಿಗೆ ಬೇಡ ಎಲ್ಲರೂ ಹೋಗು ಅಂತ ಹೇಳಿದರು. ಬಟ್ ಅವಾಗ ನಾನು ನನ್ನ ತಮ್ಮನೇ ಇಬ್ಬರೂ ಹೇಳಿದ್ವಿ, ಆ ಥರ ಏನೂ ಇಲ್ಲ, ಅಲ್ಲಿ ಗೌರ್ಮೆಂಟ್ ಎಲ್ಲ ಸ್ಟೆಪ್ಸ್ ತೊಗೊಂಡಿದೆ, ಆ ಥರ ಏನೂ ನಡೀತಾ ಇಲ್ಲ, ನಡೆದೂ ಇಲ್ಲ ಇತ್ತೀಚೆಗೆ. ಸೊ ಇಟ್ ಈಸ್ ಆಲ್ ಸೇಫ್, ಹೋಗೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಹೇಳಿದ್ವಿ ಸರ್. ಬಟ್ ನಮಗೆ ಈ ಥರ ಆಗುತ್ತೆ ಅಂತ ನಾವು ಏನಿಲ್ಲ ಸರ್. ಐ ಥಿಂಕ್ ವಿ ಆರ್ ವಿತ್ ದ ಗೌರ್ಮೆಂಟ್. ನಮ್ಮ ಕಡೆಯಿಂದ ಏನು ಸಪೋರ್ಟ್ ಕೊಡಬೇಕು ಗೌರ್ಮೆಂಟ್ ಕಂಪ್ಲೀಟ್ ಸಪೋರ್ಟ್ ಇದೆ ಸರ್. ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇದಿಷ್ಟು ಭರತ್ ಭೂಷಣ್ ಅವರ ಅಣ್ಣ ಪ್ರೀತಮ್ ಭೂಷಣ್ ಅವರ ಮಾತು. ವಿಡಿಯೋ ಜರ್ನಲಿಸ್ಟ್ ದೀಪಕ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪೆಹಲ್ಗಾಮ್ನಲ್ಲಿ ನಡೆದಿರುವಂತಹ ಉಗ್ರರ ಅಟ್ಯಾಕ್ಗೆ ಪ್ರತೀಕಾರವಾಗಿ ಭಾರತ ಸರ್ಕಾರ ಒಂದೊಂದೇ ಸ್ಟೆಪ್ಗಳನ್ನು ತೆಗೆದುಕೊಳ್ಳುತ್ತಿದೆ. ಈಗ ಪಾಕಿಸ್ತಾನದ ಉಗ್ರರ ನೆಲೆಗಳ ಮೇಲೆ ಇಂಡಿಯನ್ ಆರ್ಮಿ ಏರ್ ಫೋರ್ಸ್ ಈಗ ದಾಳಿ ಮಾಡ್ತಿದೆ. 9 ಉಗ್ರರ ನೆಲೆಗಳ ಮೇಲೆ ದಾಳಿ ಮಾಡಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಆ ಒಂದು ಕಳೆದ ಪೆಹಲ್ಗಾಮ್ನ ದಾಳಿಯಲ್ಲಿ ಮೃತರಾಗಿದ್ದಂತಹ ಭರತ್ ಭೂಷಣ್ ಅವರ ಕುಟುಂಬಸ್ಥರು ಅವರ ಒಂದು ಮಾತುಗಳನ್ನು ಹಂಚ್ಕೊಳ್ತಿದ್ದಾರೆ. ಸದ್ಯಕ್ಕೆ ನನ್ನ ಜೊತೆ ಅವರ ಅಣ್ಣ ಪ್ರೀತಮ್ ಭೂಷಣ್ ಅವರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಒಂದೊಂದೇ ಸ್ಟೆಪ್ಗಳು ಸರ್ಕಾರದ ಕಡೆಯಿಂದ ಆಗ್ತಿದೆ. ಯುದ್ಧ ಬೇಕಾ ಬೇಡ ಅನ್ನೋಂಥ ಒಂದಷ್ಟು ಕನ್ಫ್ಯೂಷನ್ಸ್ಗಳ ನಡುವೆ ಈಗ ಅಲ್ಲಿರುವಂಥ ಪಾಕ್ನಲ್ಲಿರುವಂತಹ ಉಗ್ರರ ನೆಲೆಗಳ ಮೇಲೆ 9 ನೆಲೆಗಳ ಮೇಲೆ ದಾಳಿ ಮಾಡಿದೆ. ಇದರ ವಿಚಾರವಾಗಿ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಸರ್? ಸರ್, ನಮ್ಮ ಪ್ರಕಾರ ಗೌರ್ಮೆಂಟ್ ಇದ್ರ ಬಗ್ಗೆ ಡೀಟೇಲ್ ಸ್ಟಡಿ ಮಾಡಿ ಏನು ಡಿಸಿಷನ್ ತೊಗೋಬೇಕೋ ತೊಗೊಂಡಿದ್ದಾರೆ ಅಂತ ನಮ್ಮ ಅನಿಸಿಕೆ ಸರ್. ವಿ ಆರ್ ನೋ ಒನ್ ಟು ಸೇ ಇದು ಕರೆಕ್ಟು, ಇದು ರಾಂಗು, ಹಿಂಗೆ ಮಾಡಬೇಕಾಗಿತ್ತು, ಹಂಗೆ ಮಾಡಬೇಕಾಗಿತ್ತು. ಯಾಕಂದರೆ ಇದರಲ್ಲಿ ತುಂಬ ವಿಚಾರಗಳಿದೆ ಸರ್. ಅದೆಲ್ಲ ವಿಚಾರಗಳೆಲ್ಲ ಕನ್ಸಿಡರ್ ಮಾಡಿ ಅದ್ರ ಬಗ್ಗೆ ಯೋಚನೆ ಮಾಡಿ ಡಿಸಿಷನ್ ತೊಗೊಂಡಿದ್ದಾರೆ. ಸೊ ನಮ್ಮ ಬೆಂಬಲ ಸರ್ಕಾರಕ್ಕೆ ಯಾವತ್ತೂ ಇರುತ್ತೆ ಸರ್. ಇದನ್ನು ಪ್ರತೀಕಾರ ಅಂತ ಕರೀತೀರಾ ಅಥವಾ ಹೇಗೆ ಇದನ್ನು ಮಾತಾಡ್ತೀರಾ? ನಾನು ಏನೂ ಕರೆಯೋಕ್ಕೆ ಇಷ್ಟಪಡಲ್ಲ ಸರ್. ಇದಕ್ಕೆ ಪ್ರತೀಕಾರ ಅಂತ ಹೇಳಲ್ಲ, ಇದು ಕರೆಕ್ಟ್ ಅಂತ ಹೇಳಲ್ಲ, ಅವೆಲ್ಲ ನಾನೇನು ಹೇಳೋಕ್ಕೆ ಇಷ್ಟಪಡಲ್ಲ. ನಾನು ಇಷ್ಟೇ ಹೇಳೋದು, ಗೌರ್ಮೆಂಟ್ ಇದ್ರ ಬಗ್ಗೆ ಕಂಪ್ಲೀಟ್ ಸ್ಟಡಿ ಮಾಡಿರ್ತಾರೆ. ಅದರ ತಕ್ಕನಂಗೆ ಏನು ಡಿಸಿಷನ್ ತೊಗೋಬೇಕೋ ಅದನ್ನು ತೊಗೊಂಡಿದ್ದಾರೆ ಅಂತ ನಮ್ಮ ಅನಿಸಿಕೆ. ಸೊ ವಿಲ್ ಫುಲ್ಲಿ ಸ್ಟ್ಯಾಂಡ್ ಬೈ ಗೌರ್ಮೆಂಟ್ ಆ್ಯಂಡ್ ಸಪೋರ್ಟ್ ದೆಮ್ ಇನ್ ವಾಟ್ ಎವರ್ ಡಿಸಿಷನ್ಸ್ ದೇ ಮೇಕ್. ಟುಡೇ ದೇ ಮೇಡ್ ಅ ಡಿಸಿಷನ್ ಟು ಸ್ಟ್ರೈಕ್. ಇಟ್ಸ್ ಫೈನ್. They might not strike tomorrow. It's fine, absolutely fine. I'm very sure we should give them the full support. ಆ ಒಂದು ದಾಳಿ ಆದ ನಂತರದಿಂದ ಆ ಒಂದು ವಿಚಾರ ಬಂದಾಗಿಂದ ಪ್ರತೀಕಾರದ ಬಗ್ಗೆ ಎಲ್ಲ ಕಡೆಯೂ ಕೂಡ ದೇಶಾದ್ಯಂತ ಒಂದು ಧ್ವನಿ ಎತ್ತಿತ್ತು. ಅವ್ರಿಗೆ ತಕ್ಕ ಉತ್ತರ ಕೊಡಬೇಕು ಅನ್ನೋಂಥ ಇದು ಮಾಡಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಿತ್ತು. ಈ ಒಂದು ವಿಚಾರಗಳ ಬಗ್ಗೆ ನಿಮ್ಮ ಫ್ಯಾಮಿಲಿದ್ದು ಒಂದು ಕಡೆ ಒಂದು ದ್ವೇಷ ಯಾವ ರೀತಿ ಒಂದು ಇದಾಗ್ತಿತ್ತು ಸರ್? ಮತ್ತೆ ಅದಕ್ಕೆ ಇವಾಗ ಉತ್ತರ ಸಿಕ್ತಿದೆ ಅನ್ನೋವಂಥದ್ದು ಅನಿಸ್ತಿದೆಯಾ ನಿಮಗೆ ಅಂತ? ಸರ್, ಇವಾಗ ಏನೇ ಮಾಡಿದ್ರೂ ಭರತ್ ಭೂಷಣ್ ಮತ್ತೆ ಮನೆಗೆ ಬರಲ್ಲ ಸರ್. ನಮ್ಮ ಜೊತೆ ಇಲ್ಲ. ಸೊ ಕಳ್ಕೊಂಡಾಗಿದೆ. ಒಂದೇನಂದರೆ ಇನ್ನೊಂದಷ್ಟು ಭರತ್ ಭೂಷಣ್ಗಳನ್ನ ಬೇರೆ ಮನೆಗಳಲ್ಲಿ ಕಳ್ಕೊಬಾರ್ದು. ಅದ್ರ ತಕ್ಕನಂಗೆ ಏನು ಸ್ಟೆಪ್ಸ್ ತೊಗೋಬೇಕು ಗೌರ್ಮೆಂಟ್ ತೊಗೊಳ್ಳಿ ಅಂತ ನಮ್ಮ ಅನಿಸಿಕೆ ಸರ್, ನಮ್ಮ ವಿಚಾರ.
ಈಗ ಫ್ಯಾಮಿಲಿ ಎಲ್ಲ ಹೇಗೆ ಒಂದು ಮನಸ್ಥಿತಿ ಮತ್ತು ಅವರ ವೈಫು ಮತ್ತು ಮಗು ಎಲ್ಲ ಹೇಗಿದೆ ಅನ್ನೋದು ಸರ್. ಮನಸ್ಥಿತಿ ತುಂಬ ಇಟ್ ಈಸ್ ಇನ್ ಅ ಬ್ಯಾಡ್ ಸ್ಟೇಟ್ ಸರ್. ಏನೋ ಕೆಟ್ಟದಾಗಿದೆ. ಪರಿಸ್ಥಿತಿನೇ ಒಂಥರ ಡಿಫ್ರೆಂಟ್ ಆಗಿದೆ. ಒಂದು 15 ದಿವಸದ ಮುಂಚೆ ಇದ್ದಿದ್ದು 15-20 ದಿವಸದ ಮುಂಚೆ ಇದ್ದಿದ್ದಗೂ ಇವಾಗ ತುಂಬ ಸಿಚುವೇಶನ್ ಚೇಂಜ್ ಆಗಿದೆ ಸರ್ ಮನೆಯಲ್ಲಿ. ತುಂಬ ಕಷ್ಟ ಇದೆ ಸರ್. ಈಗ ಅದೇ ಇವರು ಕಾಶ್ಮೀರಕ್ಕೆ ಹೋಗೋಕ್ಕೂ ಮುಂಚೆ ನಿಮ್ಮ ತಾಯಿ ಒಂದು ಮಾತು ಹೇಳ್ತಿದ್ರು ಅಂತ ಹೇಳ್ತಿದ್ರಿ, ಅಲ್ಲಿಗೆ ಹೋಗೋದು ಬೇಡ ಅನ್ನೋವಂಥದ್ದು. ಅವಾಗ ಏನಾಗಿತ್ತು ಅಂತ ಕನ್ವರ್ಸೇಷನ್ ಆದರೂ ಕೂಡ ಹೋಗಿದ್ರು, ಅವಾಗ ಏನು ಹೇಳಿದ್ರು ಪ್ರಥಮ? ನಮ್ಮ ತಾಯಿ, ಈಗ ನನ್ನ ತಮ್ಮ ಈ ಥರ ಕಾಶ್ಮೀರಿಗೆ ಹೋಗ್ತಾ ಇದ್ದೀವಿ ವೆಕೇಷನ್ಗೆ ಅಂತ ಹೇಳಿದಾಗ ನಮ್ಮ ತಾಯಿ ಬೇಡ ಅಂತ ಹೇಳಿದರು ಸರ್. ಯಾಕಂದರೆ ಅಲ್ಲಿ ಟೆರರಿಸ್ಟ್ಗಳಿದ್ದಾರೆ ಅಂತ ಅವ್ರ ಮನಸ್ಸಲ್ಲಿತ್ತು. ಎಲ್ಲ ಬೇರೆ ಬೇರೆ ದೇಶಕ್ಕೆ ಹೋಗ್ತಾರೆ, ನೀನೆಲ್ಲ ಬಿಟ್ಟು ಕಾಶ್ಮೀರಿಗೆ ಹೋಗ್ತಾ ಇದೀಯ, ಏನಕ್ಕೆ ಹೋಗ್ತಾ ಇದೆಯಾ, ಅಲ್ಲಿಗೆ ಬೇಡ ಎಲ್ಲರೂ ಹೋಗು ಅಂತ ಹೇಳಿದರು. ಬಟ್ ಅವಾಗ ನಾನು ನನ್ನ ತಮ್ಮನೇ ಇಬ್ಬರೂ ಹೇಳಿದ್ವಿ, ಆ ಥರ ಏನೂ ಇಲ್ಲ ಅಲ್ಲಿ. ಗೌರ್ಮೆಂಟ್ ಎಲ್ಲ ಸ್ಟೆಪ್ಸ್ ತೊಗೊಂಡಿದೆ, ಆ ಥರ ಏನೂ ನಡೀತಾ ಇಲ್ಲ, ನಡೆದೂ ಇಲ್ಲ ಇತ್ತೀಚೆಗೆ. ಸೊ ಇಟ್ ಈಸ್ ಆಲ್ ಸೇಫ್, ಹೋಗೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಹೇಳಿದ್ವಿ ಸರ್. ಬಟ್ ನಮಗೆ ಈ ಥರ ಆಗುತ್ತೆ ಅಂತ ನಾವು ಏನಿಲ್ಲ ಸರ್. ಐ ಥಿಂಕ್ ವಿ ಆರ್ ವಿತ್ ದ ಗೌರ್ಮೆಂಟ್. ಏನೋ ನಮ್ಮ ಕಡೆಯಿಂದ ಏನು ಸಪೋರ್ಟ್ ಕೊಡಬೇಕೋ ಗೌರ್ಮೆಂಟ್ ಕಂಪ್ಲೀಟ್ ಸಪೋರ್ಟ್ ಇದೆ ಸರ್. ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇದಿಷ್ಟು ಭರತ್ ಭೂಷಣ್ ಅವರ ಅಣ್ಣ ಪ್ರೀತಮ್ ಭೂಷಣ್ ಅವರ ಮಾತು. ವಿಡಿಯೋ ಜರ್ನಲಿಸ್ಟ್ ದೀಪಕ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.